ಕಾಂಗ್ರೆಸ್ ಮುಖಂಡರು ಹಾಗೂ ವಿದ್ಯುತ್ ಗುತ್ತಿಗೆದಾರರಾದಂತಹ ಮಹಾಲಿಂಗಪ್ಪ ಅವರ 56ನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು. ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹುಟ್ಟೂರಿನಲ್ಲಿ ಸರ್ಕಾರಿ ಶಾಲೆಗೆ ಉಚಿತ ಪುಸ್ತಕ ಸಾಮಗ್ರಿಗಳನ್ನು ವಿತರಿಸಿ ನಂತರ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಆಯೋಜಿಸಿದ್ದ 56ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕಾಂಗ್ರೆಸ್ ಮುಖಂಡ ಮಹಾಲಿಂಗಪ್ಪ ಅವರು ಮಾತನಾಡಿದ್ದಾರೆ. ನಾನು ಕೂಡ ಝೀರೋ ಮಟ್ಟದಿಂದ ನಿಮ್ಮೆಲ್ಲರ ಬೆಂಬಲ, ಪ್ರೀತಿ, ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ಬಂದಿರುವೆ. ನನ್ನ ಜೀವನದ ಕೊನೆಯವರೆಗೂ ನಿಮ್ಮೊಂದಿಗೆ ಇರಲು ಇಷ್ಟಪಡುತ್ತೇನೆ. ಸದಾ ನಿಮ್ಗಳ ಸೇವೆಗೆ ನಾನು ಬದ್ಧನಾಗಿರುತ್ತೇನೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡ ಕಾರ್ ಮಹೇಶ್ ಮಾತನಾಡಿ, ಬಡವರನ್ನ ಕಂಡರೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಹೊಂದಿರುವ ಹಾಗೂ ಜನರ ಜೊತೆಗೆ ಸದಾ ಇರುವ ವ್ಯಕ್ತಿ ನಮ್ಮ ಮುಖಂಡರಾದ ಮಹಾಲಿಂಗಪ್ಪ ಅವರು. ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಉನ್ನತ ಸ್ಥಾನ ಅಲಂಕರಿಸಬೇಕು, ಈ ರಾಜ್ಯದ ಸಚಿವರಾಗಬೇಕು ಎಂದು ಅಭಿಮಾನಿ ಬಳಗದ ವತಿಯಿಂದ ಹಾರೈಸುತ್ತೇವೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಜಿಎಂ ಶಿವಾನಂದ, ವಿಎಸ್ಎಸ್ಎನ್ ವಿನಯ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ನಾರಾಯಣ್ ಅಲಿಯಾಸ್ ಚಿಕ್ಕಿ, ನಾಗೇಶ್, ಸಿದ್ದಗಂಗಯ್ಯ, ರಂಗನಾಥ್, ತಾರೇಶ್ ಸೇರಿದಂತೆ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ರು. ನನ್ನ 56ನೇ ಹುಟ್ಟುಹಬ್ಬ. ಇವತ್ತು ನಂದು 56ನೇ ಹುಟ್ಟುಹಬ್ಬ. 56ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವೇನು ಸಿಂಪಲ್ಲಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಇವತ್ತು ನಮ್ಮೂರಿನ ಶಾಲೆಗೆ ಪುಸ್ತಕ ಮತ್ತು ಬೇರೆ ಸಲಕರಣೆಗಳನ್ನು ಹಂಚೋ ಒಂದು ಕಾರ್ಯಕ್ರಮ ಇತ್ತು. ಅದೇ ರೀತಿ ನಮ್ಮ ಹುಡುಗರೆಲ್ಲ ಸೇರಿ ಒಂದು ಹಾಸ್ಪಿಟ್ಲಿಗೆ, ಸರ್ಕಾರಿ ಹಾಸ್ಪಿಟ್ಲಿಗೆ ಹಂಚೋಂಥ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲ ಮಾಡಿದ್ದೀವಿ. ಅದೇನು ವಿಶೇಷ ಇಲ್ಲ, ನಾವೆಲ್ಲ ಗೊತ್ತು ಇರೋದೇ. ನಾವೆಲ್ಲ ಭಾಳ ತಳಮಟ್ಟದಿಂದ ಬಂದಿರೋಂಥ ಜನ, ಭಾಳ ಜೀರೋ ಲೆವೆಲಿಂದ ಬಂದಿರೋಂಥ ಜನ. ಇವತ್ತು ಭಗವಂತನ ಆಶೀರ್ವಾದದಿಂದ ನಮ್ಮ ಕೈಲಾದಂಥ ಬಡವರಿಗೆ ಸಹಾಯ ಮಾಡಬೇಕು, ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಆ ಉದ್ದೇಶದಿಂದ ಇವತ್ತು ಆಚರಣೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ್ರ ಪ್ರಯುಕ್ತ ಇಂದು ಆಸ್ಪತ್ರೆಗೆ ಸತತ 2 ಬಾರಿ ಜಿಲ್ಲಾ ಪಂಚಾಯತಿನ ಅವಕಾಶ ಸಿಗುತ್ತೆ. ಸಿಕ್ಕಿದಾಗ ಪಾರ್ಟಿಸಿಪೇಟ್ ಮಾಡೋಣ. ಎಲ್ಲ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ, ಹಿರಿಯವರು ಏನು ಹೇಳ್ತಾರೆ, ಅವರ ಮಾತಂತೆ ನಮ್ಮ ಡಾಕ್ಟರ್ ಕೆ ಪರಮೇಶ್ವರ್ ಸಾಹೇಬರಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಅಣ್ಣವ್ರದ್ದು ಹುಟ್ಟುಹಬ್ಬ ನಾವು ಚೆನ್ನಾಗೇ ಮಾಡಬೇಕು ಅಂತ, ಇನ್ನೂ ಚೆನ್ನಾಗಿ ಮಾಡಬೇಕು. ಮುಂಚೆಗೆ ನಾವು ಯಾಕಂದರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಕೊಂಡಿದ್ವಿ. ಯಾಕೆಂದರೆ ಅಣ್ಣವ್ರ ಜೊತೆ ನಮ್ದು ಒಂದು 22 ವರ್ಷದ ಒಡನಾಟ ಜೊತೆಲಿ ಇರ್ತೀನಿ. ಆ ಅಣ್ಣವರು ಇವತ್ತು ಯಾವುದೇ ಕಾರಣಕ್ಕೂ ಬಡವ್ರು ಬಂಧುನೇ. ಯಾಕೆಂದರೆ ಯಾರೇ ಬಡವ್ರಿಗೆ ಯಾವತ್ತು ಅಣ್ಣವರು ಬಡತನದಿಂದ ಬಂದಿರೋದ್ರಿಂದ ಇವತ್ತೂ ಪಾಪ ಕಾರಲ್ಲಿ ಕೆಳಗಿಲ್ದೋ ಬಡವ್ರನ್ನೇ ಮಾತಾಡ್ಸೋದು ಜಾಸ್ತಿ. ನಾನು ನಿಗಾ ಮಾಡ್ದಂಗೆ ಬಡವ್ರು ಕಂಡ್ರೆ ಸಖತ್ ಇಷ್ಟ. ಯಾಕೆಂದರೆ ಅವ್ರು ಅವತ್ತಿಂದ ಆ ಥರ ಬೆಳೆದು ಬಂದಿದ್ದು ನಾವು ನೋಡಿರೋದು. ನಾನು ಹತ್ತಿರದಿಂದ ನೋಡಿರೋದು, ನಾನು ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಅವ್ರು 56ನೇ ವರ್ಷ ಹುಟ್ಟುಹಬ್ಬ ಮಾಡ್ಕೊತಾರೆ. ಇನ್ನೂ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರ ನಮ್ಮ ಪ್ರೇಮಕ್ಕವ್ರಿಗೂ ನಮ್ಮ ಅಣ್ಣವ್ರಿಗೂ ಅಧಿಕಾರ ಚೆನ್ನಾಗಿ ಸಿಗಲಿ, ಇನ್ನೂ ಬಡವ್ರು ಸೇವೆ ಮಾಡಲಿ ಅಂತ ಕೇಳ್ಕೊತೀನಿ.